ಆ ಮಸೀದಿಯಲ್ಲಿ ರಾತ್ರಿ ಒಂದು ಹುಡುಗಿನ ಹಿಂಸೆ ಮಾಡಿ ಕೊಂದಾಕಿದ್ರು. ಅದು ಅವಳ ಸಾವಿನ ಆರಂಭವಾಗಿರಲಿಲ್ಲ, ಅದು ಒಂದು ರಹಸ್ಯದ ಪ್ರಾರಂಭವಾಗಿತ್ತು. ಮಸೀದಿಯು ದೇವರ ಮನೆ ಅಂತ ಹೇಳ್ತಾರೆ, ಆದರೆ ಇದರ ನಂತರ ಅದು ಪ್ರತಿ ರಾತ್ರಿ ಭಯಾನಕ ಮನೆಯಾಗಿ ಬದಲಾಗಿ ಬಿಡುತ್ತೆ. ಹಾಗಾದ್ರೆ ಅಲ್ಲೇನ್ ನಡೀತು, ಇದಕ್ಕೆಲ್ಲ ಯಾರ್ ಕಾರಣ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾ ಸಸ್ಪೆನ್ಸ್ ಆಗಿರುತ್ತೆ. ಇದು ಇತ್ತೀಚೆಗೆ ಬಿಡುಗಡೆ ಆದಂತಹ ಅತ್ಯಂತ ಅದ್ಭುತ ಇಂಡೋನೇಷಿಯನ್ ಹಾರರ್ ಮೂವಿಯಾದ ಮೂನ್ ಕಾರ್. ಈ ಮೂವಿಯಲ್ಲಿ ನಾವು ನೋಡಿದ ಸತ್ಯನ ಸುಳ್ಳಾಗಿ ಮಾಡೋ ತುಂಬಾ ಸಸ್ಪೆನ್ಸ್ಗಳಿದೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಂದು ಇಸ್ಲಾಮಿಕ್ ಗರ್ಲ್ಸ್ ಸ್ಕೂಲ್ ನ ತೋರಿಸಲಾಗುತ್ತೆ. ನಾವಲ್ಲಿ ತುಂಬಾ ಸ್ಟೂಡೆಂಟ್ಗಳನ್ನ ನೋಡ್ತೀವಿ. ನಂತರ ಆ ರಾತ್ರಿ ಅವರೆಲ್ಲ ಮಸೀದಿ ಒಳಗೆ ಪ್ರೇಯರ್ ಮಾಡೋಕೆ ಅಂತ ಹೋಗ್ತಿರ್ತಾರೆ. ಅದರಲ್ಲಿ ನಾವು ಒಬ್ಳು ಸ್ಟೂಡೆಂಟ್ ನ ನೋಡ್ತೇವೆ. ಅವಳ ಹೆಸರು ಅಲೀನಾ ಅಂತ. ಅವಳಲ್ಲಿಗೆ ಹೊಸದಾಗಿ ಜಾಯಿನ್ ಆಗಿರ್ತಾಳೆ. ಅವಳಲ್ಲಿಗೆ ಬಂದು ಜಸ್ಟ್ ಒಂದು ತಿಂಗಳಾಗಿರುತ್ತೆ ಅಷ್ಟೇ. ನಂತರ ಮುಂದೆ ಅಲ್ಲಿ ಅವರ ಪ್ರಿನ್ಸಿಪಲ್ ಉಮ್ಮಿ ಅವರಿಗೆ ಕುರಾನ್ ತೆಗಿರಿ ಅಂತ ಹೇಳ್ತಾರೆ. ಆದ್ರೆ ಅರ್ಲೀನಾ ತನ್ನ ಕುರಾನ್ ತಗೋಬರಕ್ಕೆ ತನ್ನ ರೂಮಿಗೆ ಹೋಗ್ತಾಳೆ. ಯಾಕೆಂದ್ರೆ ಅವಳು ಅದನ್ನ ರೂಮಲ್ಲೇ ಮರ್ತೋಗಿರ್ತಾಳೆ. ಆದ್ರೆ ರೂಮಿಗೆ ಕುರಾನ್ ತಗೊಳಕ್ಕೆ ಬಂದ ಅರ್ಲೀನಾ ಅಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡ್ತಾಳೆ. ಅದನ್ನ ಅವಳ ಕೆಲವು ಫ್ರೆಂಡ್ಗಳು ನೋಡಿ ಬಿಡ್ತಾರೆ. ಇದರಿಂದ ಅವತ್ತಿನ ಕ್ಲಾಸ್ ಸರಿಯಾಗಿ ನಡೆಯೋದಿಲ್ಲ. ನಂತರ ಮುಂದಿನ ದಿನ ಅಲ್ಲಿದ್ದ ಎಲ್ಲಾ ಹುಡುಗಿರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಅಂದ್ರೆ ಎಲ್ಲರೂ ಇಡೀ ಮಸೀದಿನ ಕ್ಲೀನ್ ಮಾಡ್ಬೇಕಾಗಿತ್ತು. ನಂತರ ಇದಕ್ಕೆಲ್ಲ ಅಲೀನಳೆ ಕಾರಣ ಅಂತ ಅಲೀನಾ ಮತ್ತೆ ಅವಳ ಬೆಸ್ಟ್ ಫ್ರೆಂಡ್ ರಾನಮ್ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಕೆಲವು ಹುಡುಗಿರು ಬರ್ತಾರೆ. ಅವರ ಹೆಸರು ರೋಬಿಯಾತುಲ್, ಸಿತ್ತಿ ಮತ್ತೆ ಡೆಲ್ಲಾ. ನಂತರ ಅಲೀನಳ ಹತ್ರ ಬಂದ ಇವರು 3 ಜನ ಇದಕ್ಕೆಲ್ಲ ನೀನೇ ಕಾರಣ ಅಂತ ಜಗಳ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರೆ ರಾನಮ್ ಮಾತ್ರ ಅಲ್ಲೇ ಅಲೀನಳ ಜೊತೆ ಇರ್ತಾಳೆ. ಯಾಕೆಂದ್ರೆ ಅವಳು ಅಲೀನಳ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ. ಇದರಿಂದ ಅಲೀನಳಿಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಇವರು 3 ಜನ ಅಲೀನಳ ಜೊತೆ ಜಗಳ ಮಾಡಿದ್ನ ಆ ಸ್ಕೂಲ್ ನ ಪ್ರಿನ್ಸಿಪಲ್ ಆದ ಉಮ್ಮಿ ನೋಡ್ಬಿಟ್ಟಿರ್ತಾಳೆ. ಇದರಿಂದ ಮುಂದಿನ ದಿನ ನಾವು ನೋಡ್ತೇವೆ ಆ ಸ್ಕೂಲಿಗೆ ಅಲೀನಳ ತಾಯಿ ಅವಳನ್ನು ಮೀಟ್ ಮಾಡೋಕೆ ಬಂದಿರ್ತಾರೆ. ನಂತರ ಇಲ್ಲಿ ಅಲೀನಾ ಅವಳ ಅಮ್ಮನ್ಗೆ ಹೇಳ್ತಾಳೆ, ನನಗೆ ಈ ಜಾಗದಲ್ಲಿ ಇರೋಕೆ ಇಷ್ಟ ಆಗ್ತಿಲ್ಲ. ಈ ಸ್ಕೂಲಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ರಾನಮ್ನ ಬಿಟ್ಟು ಬೇರೆ ಯಾರು ನನ್ನ ಇಷ್ಟಪಡ್ತಿಲ್ಲ. ಎಲ್ಲರೂ ನನ್ನ ಜೊತೆ ಜಗಳ ಮಾಡ್ತಾರೆ ಅಂತ. ಆದ್ರೆ ನಂತರ ಅವಳ ತಾಯಿ ಅಲೀನಳಿಗೆ ಸಮಾಧಾನ ಮಾಡಿ, ಇಲ್ಲಿ ನಿನಗೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಂತರ ಅದೇ ಟೈಮ್ಗೆ ನಾವು ರೂಬಿಯಾತುಲ್ನ ನೋಡ್ತೇವೆ. ಅಲ್ಲಿ ಅವಳಿಗೆ ಅವರ ಅಪ್ಪ ಬಾಯಿಗೆ ಬಂದಂಗೆ ಬೈತಿರ್ತಾನೆ. ಯಾಕೆಂದ್ರೆ ಅವಳು ಸ್ಕೂಲಲ್ಲಿ ಗ್ಯಾಂಗ್ ಕಟ್ಕೊ ಬಂದು ಅಲೀನಳ ಜೊತೆ ಜಗಳ ಮಾಡಿರ್ತಾಳೆ. ಇದರಿಂದ ಪ್ರಿನ್ಸಿಪಲ್ ಉಮ್ಮಿ ಅವರ ಅಪ್ಪನ್ನ ಸ್ಕೂಲಿಗೆ ಕರೆಸಿರ್ತಾರೆ. ಅದಾದ್ಮೇಲೆ ಸೀನ್ ಶಿಫ್ಟ್ ಆಗಿ ಅಲೀನಳ ಮನೆಗೆ ಹೋಗುತ್ತೆ. ಅಲ್ಲಿ ಅಲೀನಳ ಅಮ್ಮ ಅಲೀನಳ ಅಪ್ಪನಿಗೆ ಹೇಳ್ತಾಳೆ, ಅಲೀನಳಿಗೆ ಆ ಸ್ಕೂಲಲ್ಲಿ ಇರೋಕೆ ತುಂಬಾ ಕಷ್ಟ ಆಗ್ತಿದೆ, ಇದರಿಂದ ರಿಟರ್ನ್ ಅವಳನ್ನ ಮನೆಗೆ ಕರ್ಕೊಬರೋಣ ಅಂತ. ಅದಕ್ಕೆ ಅಲೀನಳ ಅಪ್ಪ ಹೇಳ್ತಾನೆ, ಅವಳಲ್ಲಿಗೆ ಹೋಗಿ ಜಸ್ಟ್ 1 ತಿಂಗಳಾಗಿದೆ ಅಷ್ಟೇ, ನಿಧಾನವಾಗಿ ಅವಳಿಗೆ ಅಲ್ಲಿ ಅಡ್ಜಸ್ಟ್ ಆಗುತ್ತೆ, ನೀನು ಅವಳ ಎಜುಕೇಶನ್ ನ ಹಾಳು ಮಾಡಬೇಡ ಅಂತ ಬೈತಾನೆ. ನಂತರ ಈ ಕಡೆ ಅಲೀನಾ ಮತ್ತೆ ರಾನಮ್ ರೂಮ್ ನಲ್ಲೇ ಇರ್ತಾರೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ರಾನಮ್ ಮಸೀದಿಗೆ ಪ್ರೇಯರ್ಗೆ ಅಂತ ಹೋಗ್ತಾಳೆ. ಆದ್ರೆ ಅಲೀನಾ ರೂಮ್ ನಲ್ಲೇ ಇರೋಕೆ ಡಿಸೈಡ್ ಮಾಡ್ತಾಳೆ. ರಾನಮ್ ಪ್ರೇಯರ್ಗೆ ಹೋದಂಗೆ ಅಲೀನಾ ತನ್ನ ಹಿಜಾಬ್ಗೆ ಐರನ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅವ್ರ ರೂಮ್ಗೆ ರೂಬಿಯಾತುಲ್, ಡಿಲ್ಲಾ ಮತ್ತೆ ಇನ್ನಿಬ್ಬರು ಅವರ ಗ್ಯಾಂಗ್ ಬರ್ತಾರೆ. ಇಲ್ಲಿ ರೂಬಿಯಾತುಲ್ಗೆ ಅನ್ಸಿರುತ್ತೆ ಅಲೀನಳೆ ಆ ಜಗಳದ ವಿಷಯನ ಪ್ರಿನ್ಸಿಪಲ್ಗೆ ಹೇಳಿದ್ದಾಳೆ ಅಂತ. ಇದರಿಂದ ಅವರ ಅಪ್ಪನ ಸ್ಕೂಲ್ನ ಪ್ರಿನ್ಸಿಪಲ್ ಕರೆಸಿದ್ರು ಅಂತ. ಆದ್ರೆ ಸತ್ಯ ಬೇರೆನೆ ಇತ್ತು. ಅದು ಏನಂದ್ರೆ ಈ 3 ಜನ ಅಲೀನಳ ಜೊತೆ ಜಗಳ ಮಾಡುತ್ತಿದ್ದನ್ನ ಆ ಪ್ರಿನ್ಸಿಪಲ್ ಉಮ್ಮಿ ಡೈರೆಕ್ಟ್ ಆಗಿ ನೋಡಿದ್ಲು. ನಂತರ ಅಲೀನಾ ನಾನು ಯಾರಿಗೂ ಏನು ಹೇಳಿಲ್ಲ ಅಂತ ಹೇಳಿದ್ರು ಕೂಡ ಅವರು ಆ ಮಾತನ್ನ ನಂಬೋದಿಲ್ಲ. ಅವರು ಅಲೀನಳಿಗೆ ತುಂಬಾ ಟಾರ್ಚರ್, ಹಿಂಸೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಅವಳಿಗೆ ಹೊಡಿತಾರೆ, ಅವಳ ಮುಖಕ್ಕೆ ಉಗಿತಾರೆ. ಆ ಹಿಂಸೆಯಲ್ಲಿ ಅಲೀನಳ ಕೈಯೇ ಸುಟ್ಟೋಗುತ್ತೆ. ನಂತರ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಆದರೆ ರೂಬಿಯಾತುಲ್ ಮತ್ತು ಡಿಲ್ಲಾ ಅವಳ ಹಿಂದೆ ಓಡಿ ಅವಳನ್ನ ಹಿಡ್ಕೋತಾರೆ. ಆಮೇಲೆ ಅಲೀನಳ ಸುಟ್ಟ ಗಾಯದ ಮೇಲೆ ಡಿಟರ್ಜೆಂಟ್ ನೀರ್ನ ಹಾಕ್ತಾರೆ. ನಂತರ ಪುನಃ ಅಲೀನಾ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಆದ್ರೆ ಇವರು ಕೂಡ ಅವಳಿಂದ ಓಡ್ತಾರೆ. ಆದ್ರೆ ಅಲೀನಾ ಓಡುತ್ತಿದ್ದಾಗ ರೋಡ್ನ ಮಧ್ಯೆ ಬಿದ್ದೋಗ್ತಾಳೆ. ಅಷ್ಟರಲ್ಲಿ ಆ ರೋಡಲ್ಲಿ ಬಂದ ಒಂದು ಕಾರ್ ಅವಳಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಡುತ್ತೆ. ಹಾಗಾದ್ರೆ ಆ ಕಾರ್ನ ಯಾರು ಓಡಿಸ್ತಿದ್ರು, ಮುಂದೆ ಅವರೊಂದಿಗೆ ಏನಾಗುತ್ತೆ ಅಂತ ನಿಮ್ಗೆ ಸಸ್ಪೆನ್ಸ್ ಆಗಿ ಗೊತ್ತಾಗುತ್ತೆ. ನಂತರ ಸೀನ್ ಆಸ್ಪತ್ರೆಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಅಲೀನಳ ಅಪ್ಪ ಅಮ್ಮ ಅವಳನ್ನ ನೋಡೋಕೆ ಬಂದಿರ್ತಾರೆ.
ಆದ್ರೆ ಅವಳ ತಂದೆ ಅಲೀನಾಳ ಸುಟ್ಟೋಗಿರೋ ಗಾಯನ ನೋಡ್ತಾನೆ. ಅದನ್ನು ನೋಡಿ ಅವನಿಗೆ ಗೊತ್ತಾಗುತ್ತೆ ಖಂಡಿತ ಅಲೀನಾಳ ಜೊತೆ ಏನೋ ನಡೆದಿದೆ ಅಂತ. ಅವನು ಹೊರಗಡೆ ನಿಂತಿದ್ದ ಸ್ಕೂಲ್ ಸ್ಟಾಫ್ಗಳ ಮೇಲೆ ಕೋಪನ ತೋರಿಸ್ತಾನೆ, ಯಾಕೆ ನನ್ನ ಮಗಳ ಮೇಲೆ ನೀವು ಗಮನ ಕೊಡ್ಲಿಲ್ಲ ಅಂತ. ನಂತರ ಇನ್ನೊಂದು ಕಡೆ ನಾವು ಇಲ್ಲಿ ರೋಬ್ಯಾತುಲ್ನ ನೋಡ್ತೇವೆ. ಅವಳು ರಾನಮ್ ಹತ್ರ ಬಂದು ಅಲೀನಾ ಹೇಗಿದ್ದಾಳೆ ಅಂತ ಕೇಳ್ತಿರ್ತಾಳೆ. ಯಾಕೆಂದರೆ ರೋಬ್ಯಾತುಲ್ಗೆ ಈಗ ಮನಸ್ಸಲ್ಲಿ ಪಶ್ಚಾತ್ತಾಪ ಕಾಡೋಕೆ ಶುರುವಾಗಿರುತ್ತೆ. ಆದರೆ ಅಲೀನಾ ಅಷ್ಟೊತ್ತಲ್ಲಿ ಹಾಸ್ಪಿಟ್ಲಲ್ಲಿ ಜೀವನೇ ಕಳ್ಕೊಂಡ್ಬಿಡ್ತಾಳೆ. ಆದರೆ ಅಲೀನಾ ಸತ್ತು ಒಂದೇ ವೀಕಲ್ಲಿ ಅವಳು ಮತ್ತೆ ವಾಪಸ್ ಅದೇ ಸ್ಕೂಲ್ಗೆ ಬರ್ತಾಳೆ. ನಂತರ ಇಲ್ಲಿಂದ ಶುರುವಾಗುತ್ತೆ ನಿಜವಾದ ಆಟ. ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಲೀನಾ ಸತ್ತೋಗಿದ್ದಾಳೆ ಅಂತ. ಆದರೆ ಈಗ ಅಲೀನಾ ಅಲ್ಲಿ ಜೀವಂತವಾಗಿ ನಿಂತಿದ್ದಾಳೆ. ಅವಳ ಮುಖದಲ್ಲಿ ಯಾವುದೇ ರಿಯಾಕ್ಷನ್ ಇರೋದಿಲ್ಲ. ಅವಳ ಕಣ್ಣುಗಳೆಲ್ಲ ಡಾರ್ಕ್ ಆಗಿ ವಿಚಿತ್ರವಾಗಿರುತ್ತೆ. ಅಲ್ಲಿ ಎಲ್ಲರೂ ಅವಳನ್ನ ಶಾಕಿಂಗ್ನಿಂದ ನೋಡ್ತಿರ್ತಾರೆ. ನಂತರ ಅಲೀನಾ ಅವಳ ಬೆಸ್ಟ್ ಫ್ರೆಂಡ್ ರಾನಮ್ಗೆ ಅಸಲಾಮ್ ಅಲೈಕುಮ್ ಅಂತ ಹೇಳ್ತಾಳೆ. ರಾನಮ್ಗೆ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಅವಳ ಫ್ರೆಂಡ್ ಮತ್ತೆ ಬಂದ್ಲು ಅಂತ. ಆದರೆ ಅವಳಿಗೆ ಅಲೀನಾಳಲ್ಲಿ ಕೆಲವು ಚೇಂಜಸ್ಗಳು ಕಾಣುತ್ತೆ. ಅವಳು ಲಾಸ್ಟ್ ಟೈಮ್ ಇದ್ದಂಗೆ ಇರೋದಿಲ್ಲ. ಅಲೀನಾಳ ಕಣ್ಣುಗಳು ಮತ್ತು ಬಿಹೇವಿಯರ್ ಎಲ್ಲ ಬದಲಾಗಿರುತ್ತೆ. ಅವಳು ತುಂಬ ಸೈಲೆಂಟ್ ಆಗೋಗಿರ್ತಾಳೆ. ನಂತರ ಅಲೀನಾ ಮತ್ತೆ ವಾಪಸ್ ಬಂದ ವಿಷಯ ಗೊತ್ತಾಗಿ ಸ್ಕೂಲ್ನ ಸ್ಟಾಫ್ಗಳಿಗೆ ಶಾಕ್ ಆಗುತ್ತೆ. ನಂತರ ಟೀಚರ್ಗಳು ಈ ವಿಷಯನ ಅಲೀನಾಳ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಹೇಳಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಆ ಸ್ಕೂಲ್ನ ಪ್ರಿನ್ಸಿಪಲ್ ಉಮ್ಮಿ ಬೇಡ ಅಂತಾಳೆ, ಯಾಕೆಂದರೆ ಆ ಸ್ಕೂಲ್ನ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ. ನಂತರ ಈ ಕಡೆ ರಾತ್ರಿ ಎಲ್ಲ ಸ್ಟೂಡೆಂಟ್ಗಳು ಕ್ಲಾಸ್ನ ಕೇಳ್ತಿರ್ತಾರೆ. ಅಲ್ಲಿ ಅಲೀನಾ ಕೂಡ ಕೂತ್ಕೊಂಡಿರ್ತಾಳೆ. ನಂತರ ಅಲ್ಲಿಗೆ ಬಂದ ಪ್ರಿನ್ಸಿಪಲ್ ಉಮ್ಮಿಗೆ ಅಲೀನಾನ ನೋಡಿ ತುಂಬ ಭಯ ಆಗುತ್ತೆ. ಯಾಕೆಂದರೆ ಅಲೀನಾ ಅವಳನ್ನ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ನಂತರ ಉಮ್ಮಿಯ ಕಿವಿಯಲ್ಲಿ ಯಾರೋ ವಿಶ್ ಮಾಡ್ದಂಗೆ ಆಗುತ್ತೆ. ಇದರಿಂದ ಅವಳು ಎದುರುಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಅಲೀನಾ ಅಲ್ಲೇ ಕೂತಿದ್ದ ಆ 3 ಜನ ಹುಡುಗಿರನ್ನ ತುಂಬಾ ಕೋಪದಿಂದ ನೋಡ್ತಿರ್ತಾಳೆ. ಇದರಿಂದ ಅವ್ರ 3 ಜನಕ್ಕೆ ಇವಳನ್ನ ನೋಡಿ ತುಂಬಾ ವಿಚಿತ್ರ ಅನ್ಸುತ್ತೆ. ನಂತರ ಹೊರಗಡೆ ಎಲ್ಲರೂ ಓದೋಕೆ ಕೂತಾಗ ಅರ್ಲೀನಾಗೆ ಏನಾಗಿದೆ ಅಂತ ಕೇಳೋಕೆ ರಾನಮ್ನ ಕರೀತಾಳೆ. ಆದರೆ ರಾನಮ್ ಅವಳನ್ನ ಕೇರೆ ಮಾಡಲ್ಲ. ನಂತರ ರಾನಮ್ ಅಲೀನಾಗೆ ಹೇಳ್ತಾಳೆ, ನಿನಗೆ ಏನೋ ಆಗೋಗಿದೆ ಅಂದ್ಕೊಂಡಿದ್ದೆ, ಬಟ್ ನೀನು ವಾಪಸ್ ಬಂದಿದ್ಯಲ್ಲ, ನನಗೆ ತುಂಬ ಖುಷಿ ಆಯಿತು ಅಂತ. ನಂತರ ಆ ರಾತ್ರಿ ಹಾಸ್ಟೆಲ್ನಲ್ಲಿ ರೋಬ್ಯಾತುಲ್ ಮತ್ತು ಸಿತ್ತಿ ವಾಶ್ರೂಮ್ಗೆ ಅಂತ ಹೊರಗಡೆ ಬರ್ತಾರೆ. ನಂತರ ಅಲ್ಲೇ ಸಿತ್ತಿ ನೀರು ತಗೊಬರ್ತೀನಿ ಅಂತ ಹೋಗ್ತಾಳೆ. ಇದರಿಂದ ರೂಬೆ ಒಬ್ಳೆ ವಾಶ್ರೂಮ್ ಒಳಗೆ ಬರ್ತಾಳೆ. ಇವಳು ಒಳಗಡೆ ಬಂದಾಗ ಅಲ್ಲಿ ಅವಳಿಗೆ ಯಾರೋ ಇರೋ ತರ ಅನ್ಸುತ್ತೆ. ಇದರಿಂದ ಇವಳು ಯಾರಿದ್ದಾರೆ ಅಂತ ಎಲ್ಲಾ ಕಡೆ ನೋಡ್ತಾಳೆ, ಬಟ್ ಅಲ್ಲಿ ಯಾರು ಕಾಣಿಸಲ್ಲ. ನಂತರ ಅವಳ ಕಿವಿ ಹತ್ರ ಯಾರೋ ಅಸ್ಲಾಂ ಅಲೈಕುಮ್ ಅಂತ ಹೇಳ್ದಂಗಾಗುತ್ತೆ. ಇದರಿಂದ ರೂಬಿಯಾಗೆ ಹೆದರಿಕೆ ಆಗಿ ಸಿತ್ತಿನ ಹುಡ್ಕೊಂಡು ಬರ್ತಾಳೆ. ಸಿತ್ತಿನ ಹುಡ್ಕೊ ಬಂದ ರೂಬಿಯಾಗೆ ಅಲ್ಲಿ ಸಿತ್ತಿ ವಿಚಿತ್ರವಾಗಿ ಆ ಕಡೆ ತಿರ್ಕೊಂಡಿರೋದು ಕಾಣಿಸುತ್ತೆ. ಆಮೇಲೆ ಸಿತ್ತಿ ಈ ಕಡೆ ತಿರುಗಿದಾಗ ಅವಳು ಸಿತ್ತಿ ಆಗಿರ್ಲಿಲ್ಲ, ಬದಲಿಗೆ ಅವಳ ಮೇಲೆ ಅಲೀನಾ ಸೇರ್ಕೊಂಡಿರ್ತಾಳೆ. ನಂತರ ಅವಳ ಮುಖಾನ ನೋಡಿ ಎದುರುಕೊಂಡ ರೂಬಿಯಾ ಪ್ರಿನ್ಸಿಪಲ್ ಉಮ್ಮಿ ರೂಮ್ ಹತ್ರ ಓಡ್ ಬರ್ತಾಳೆ. ಅಲ್ಲಿಗೆ ಬಂದ ರೂಬಿಯಾ ಪ್ರಿನ್ಸಿಪಲ್ ಉಮ್ಮಿಯ ಬಾಗಿಲನ್ನ ತಟ್ತಾಳೆ. ಆದ್ರೆ ಪ್ರಿನ್ಸಿಪಲ್ ಉಮ್ಮಿ ಬಾಗಿಲನ್ನ ತೆಗಿಯಲ್ಲ. ಇದರಿಂದ ರೂಬಿಯಾ ಅಲ್ಲೇ ಪಕ್ಕದಲ್ಲಿದ್ದ ಉಸ್ತಾದ್ ಗಣಿ ರೂಮ್ನ ಬಾಗಿಲನ್ನ ತಟ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಲೈಟ್ ಭಯಾನಕವಾಗಿ ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ. ಆವಾಗ ಆತ್ಮ ಅಲ್ಲಿಗೆ ಬರುತ್ತೆ. ಅದು ಅಲ್ಲಿಗೆ ಬಂದು ಇವಳು ಕತ್ತು ಇಸುಕಿ ನನಗೆ ಯಾಕೆ ಹಿಂಗ್ ಮಾಡ್ದೆ ಹೇಳು ಅಂತ ರೂಬಿಯಾನ ಸಾಯಿಸೋಕೆ ನೋಡುತ್ತೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಉಸ್ತಾದ್ ಗಣಿ ಬಂದು ಮಂತ್ರ ಹೇಳಿ ಸಿತ್ತಿಯ ಮೇಲಿದ್ದ ಆತ್ಮನ ಓಡಿಸ್ತಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಏನ್ ಗೊತ್ತಾ? ಇಲ್ಲಿ ಈ ತರ ಘಟನೆ ನಡೀತಿರ್ಬೇಕಾದ್ರೆ ಅಲೀನಾ ತನ್ನ ರೂಮ್ ಅಲ್ಲಿ ಆರಾಮ್ಸೆ ನಿದ್ರೆ ಮಾಡ್ತಿರ್ತಾಳೆ. ಹಾಗಾದ್ರೆ ಈ ಸಿತ್ತಿ ಮೇಲೆ ಬಂದ ಆತ್ಮ ಯಾರ್ದಾಗಿತ್ತು? ನಂತರ ಮರುದಿನ ಬೆಳಿಗ್ಗೆ ರೂಬ್ಯಾತುಲ್ ವಿಚಿತ್ರವಾಗಿ ಆಡ್ತಿರ್ತಾಳೆ. ಅವಳು ಅಲೀನಾ ತನ್ನ ಮುಂದೆ ನಿಂತಿದ್ದಾಳೆ, ಅವಳು ನನ್ನ ಬಿಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇದರಿಂದ ಅವಳ ಫ್ರೆಂಡ್ ಸಿತ್ತಿ ಮತ್ತೆ ಡೆಲ್ಲಾ ಅಲೀನಾಳ ಕ್ಲೋಸ್ ಫ್ರೆಂಡ್ ಆದ ರಾನಮ್ ಹತ್ರ ಎಲ್ಲಾ ವಿಷಯನೂ ಹೋಗಿ ಹೇಳ್ತಾರೆ. ನಂತರ ಅವ್ರು 3 ಜನ ರೂಬಿಯಾ ರೂಮ್ಗೆ ಬರ್ತಾರೆ. ಅವ್ರನ್ನ ನೋಡಿದ ರೂಬ್ಯಾತುಲ್ಗೆ ತುಂಬಾ ಭಯ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನಿಂತಿದ್ದ ಸಿತ್ತಿಯ ಮುಖ ರೂಬಿಯಾಗೆ ಅಲೀನಾ ತರನೇ ಕಾಣ್ತಿರುತ್ತೆ. ನಂತರ ಆ ಸ್ಕೂಲ್ನ ಟೀಚರ್ ಬಂದು ಎದುರುಕೊಂಡಿದ್ದ ರೂಬ್ಯಾತುಲ್ಗೆ ಸಮಾಧಾನ ಮಾಡ್ತಾರೆ. ನಂತರ ಮುಂದಿನ ಸೀನಲ್ಲಿ ಅಲೀನಾಳ ಫ್ರೆಂಡ್ ರಾನಮ್ ಒಬ್ಳೆ ಪ್ರೇಯರ್ ಮಾಡ್ತಿರ್ತಾಳೆ. ಆದ್ರೆ ನಂತರ ಅಲ್ಲಿಗೆ ಅಲೀನಾ ಬಂದು ಅವಳ ಮುಂದೆ ಕೂತ್ಕೊಳ್ತಾಳೆ. ನಂತರ ಅಲೀನಾ ಆ 3 ಜನ ಹುಡುಗಿರು ಅವಳಿಗೆ ಕೊಟ್ಟ ಟಾರ್ಚರ್ ಮತ್ತೆ ಅವಳ ಜೊತೆ ಏನೆಲ್ಲ ನಡೀತು ಅದನ್ನೆಲ್ಲ ರಾನಮ್ಗೆ ಹೇಳಿಬಿಡ್ತಾಳೆ. ಆದ್ರೆ ಇದನ್ನೆಲ್ಲ ಕೇಳಿದ ರಾನಮ್ಗೆ ಇವಾಗ ಅಲೀನಾಳ ಮೇಲೆ ಡೌಟ್ ಬರೋಕೆ ಶುರುವಾಗುತ್ತೆ. ಇಲ್ಲಿ ಅಲೀನಾ ನಿಜವಾಗ್ಲೂ ಬದುಕಿದಾಳ ಇಲ್ವಾ ಅಂತ ಅವಳಿಗೆ ಭಯ ಆಗೋಕೆ ಶುರುವಾಗುತ್ತೆ. ರಾನಮ್ ಈ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಮುಂದಿನ ದಿನ ಬೆಳಿಗ್ಗೆ ಸಿತ್ತಿ ಹತ್ರ ಕೇಳ್ತಾಳೆ, ಮೊನ್ನೆ ರಾತ್ರಿ ನಿಜವಾಗ್ಲೂ ನಿನ್ ಮೇಲೆ ಅಲೀನಾ ಸೇರ್ಕೊಂಡಿದ್ಲಾ ಅಂತ. ಆದ್ರೆ ಇವರಿಬ್ರು ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಅಲೀನಾ ಬಂದು ಅವ್ರನ್ನ ವಿಚಿತ್ರವಾಗಿ ನೋಡಿ ವಿಶ್ ಮಾಡ್ತಾಳೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ರಾನಮ್ ರೂಮಿಗೆ ಬಂದಾಗ ಅಲೀನಾ ವಿಚಿತ್ರವಾಗಿ ತಲೆನ ಆಡ್ಸ್ಕೊಂಡು ಕೂತಿರ್ತಾಳೆ.
ರಾನಮ್ ಯಾಕೆ ಹಿಂಗೆ ಆಡ್ತಿದ್ಯಾ ಅಲೀನಾ ಅಂತ ಕೇಳಿದಾಗ ಅಲೀನಾ ಅವಳಿಗೆ ಉಲ್ಟಾ ಮಾತಾಡಿ ಆ ವಿಷಯನ ಟರ್ನ್ ಮಾಡಿಬಿಡ್ತಾಳೆ. ನಂತರ ಆ ರಾತ್ರಿ ಅಲೀನಾಗೆ ಎದುರುಕೊಂಡಿದ್ದ ರೂಬಿಯಾತುಲ್ ಅವಳು ಪ್ರೇಯರ್ಗೆ ಹೋಗುವಾಗ ಧೈರ್ಯಕ್ಕೋಸ್ಕರ ಅಲೀನಾಳ ಫ್ರೆಂಡ್ ರಾನಮ್ನೇ ಕರ್ಕೊಂಡು ಹೋಗ್ತಾಳೆ. ನಂತರ ಅಲ್ಲಿ ರೂಬಿಯಾತುಲ್ ಪ್ರೇಯರ್ ಮಾಡ್ತಿರ್ತಾಳೆ. ಆದರೆ ಹಿಂದೆ ಕೂತಿದ್ದ ರಾನಮ್ಗೆ ಅಲ್ಲಿ ಅಲೀನಾ ಎಲ್ಗೋ ನಡ್ಕೊಂಡು ಹೋಗ್ತಿರೋದು ಕಾಣಿಸುತ್ತೆ. ಇದರಿಂದ ರಾನಮ್ ಅವಳ ಹಿಂದೆಯಿಂದ ಹೋಗ್ತಾಳೆ. ಆದರೆ ಅಲ್ಲಿ ಹೋಗಿ ಎಲ್ಲೇ ಹುಡುಕಿದ್ರು ಅಲೀನಾ ಇವಳಿಗೆ ಕಾಣಿಸ್ತಿರಲ್ಲ. ಆದರೆ ಇಲ್ಲಿ ರೂಬಿಯಾತುಲ್ ಒಬ್ಳೇ ಆಗೋಗಿರ್ತಾಳೆ. ಆ ಟೈಮಲ್ಲಿ ಲೈಟ್ ಬೇರೆ ಹೊರಟೋಗುತ್ತೆ. ಆದರೆ ಅಲ್ಲೊಬ್ಳೇ ಇದ್ದ ರೂಬಿಯಾತುಲ್ಗೆ ಇಲ್ಲೇನೋ ಇದೆ ಅನ್ನಿಸ್ತಿರುತ್ತೆ. ಇದರಿಂದ ರೂಬಿಯಾತುಲ್ಗೆ ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅಲೀನಾಳ ಆತ್ಮ ಸಡನ್ನಾಗಿ ಮುಂದೆ ಬರುತ್ತೆ. ಇದರಿಂದ ರೂಬಿಯಾ ಜೋರಾಗಿ ಕಿರ್ಚ್ಕೊಳ್ತಾಳೆ. ಇದನ್ನ ಕೇಳಿ ರಾನಮ್ ಅಲ್ಲಿಗೆ ಓಡ್ ಬಂದಾಗ ಶಾಕಿಂಗ್ಲಿ ರೂಬಿಯಾತುಲ್ ಅಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಗುತ್ತಾಳೆ. ಎಲ್ಲರೂ ಅದನ್ನ ಆತ್ಮಹತ್ಯೆ ಅಂತ ಅನ್ಕೋತಾರೆ. ಆದರೆ ರಾನಮ್ಗೆ ಅರ್ಥವಾಗುತ್ತೆ ಇದು ಸಾಮಾನ್ಯ ಸಾವಲ್ಲ, ಇದು ಅಲೀನಾಳ ಆತ್ಮದ ಪ್ರತಿಕಾರ ಅಂತ. ನಂತರ ಅಲ್ಲೇ ರೂಬಿಯಾಳ ಸಾವಿನ ಹತ್ರ ಕೂತಿದ್ದ ಅಲೀನಾ ವಿಚಿತ್ರವಾಗಿ ನಗ್ತಿರ್ತಾಳೆ. ರೂಬಿಯಾತುಲ್ನ ಸಂಸ್ಕಾರ ಆದಮೇಲೆ ಅಲ್ಲಿ ಅಲೀನಾಳ ಫ್ರೆಂಡ್ ರಾನಮ್ ತುಂಬ ಅಳ್ತಿರ್ತಾಳೆ. ನಂತರ ಅಲ್ಲಿಗೆ ಬಂದ ಅಲೀನಾ ಅವಳು ಅಳೋದನ್ನ ನೋಡಿ ಅವಳನ್ನ ಗಟ್ಟಿಯಾಗಿ ತಪ್ಕೊಳ್ತಾಳೆ. ನಂತರ ಆ ರಾತ್ರಿ ರೂಬಿಯಾತುಲ್ನ ಇಬ್ಬರು ಫ್ರೆಂಡ್ಸ್ ಆದ ಡಿಲ್ಲಾ ಮತ್ತು ಸಿತ್ತಿಗೆ ಅವ್ರ ರೂಮಲ್ಲಿ ಇಬ್ಬರೇ ಮಲ್ಕೊಳ್ಳೋಕ್ಕೆ ಭಯ ಆಗುತ್ತೆ ಅಂತ ಅವರು ರಾನಮ್ನ ರೂಮ್ಗೆ ಮಲ್ಕೊಳ್ಳೋಕೆ ಬರ್ತಾರೆ. ನಂತರ ಎಲ್ಲರೂ ಮಲ್ಕೊಂಡು ಸ್ವಲ್ಪ ಟೈಮ್ ಆದಮೇಲೆ ಮೇಲ್ಗಡೆ ಮಲ್ಕೊಂಡಿದ್ದ ಅಲೀನಾ ಕೆಳಗಡೆ ಇಳಿದು ಎಲ್ಗೋ ಹೋಗ್ತಿರ್ತಾಳೆ. ಅವಳನ್ನ ನೋಡಿದ ರಾನಮ್ ಅವಳು ಹಿಂದೆ ಹೋಗ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸಿತ್ತಿ ಮತ್ತೆ ಡಿಲ್ಲಾ ಕೂಡ ಅವರಿಬ್ಬರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹೊರಗಡೆ ಬಂದು ಅವರಿಬ್ಬರನ್ನ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ. ಈ ಕಡೆ ರಾನಮ್ ಕೂಡ ಅಲೀನಾನ ಹುಡುಕ್ತಾ ಇರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಸಿತ್ತಿ ಮತ್ತೆ ಡಿಲ್ಲಾ ಬೇರೆ ಬೇರೆ ಆಗೋಗ್ತಾರೆ. ಇಲ್ಲಿ ನಡ್ಕೊ ಬರ್ತಿದ್ದ ಸಿತ್ತಿಗೆ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಡಿಲ್ಲಾ ಕಾಣಿಸ್ತಿರಲ್ಲ. ನಂತರ ಸಿತ್ತಿಗೆ ಏನೋ ಒಂಥರ ವಿಚಿತ್ರ ಸೌಂಡ್ ಕೇಳಿಸುತ್ತೆ. ಆದರೆ ಸಿತ್ತಿಗೆ ಅಲ್ಲಿ ಸುತ್ತಮುತ್ತ ಯಾರೂ ಕಾಣ್ತಿರಲ್ಲ. ನಂತರ ಇವಳು ಭಯ ಪಟ್ಕೊಂಡು ಇನ್ನೇನು ಮುಂದೆ ತಿರುಗಬೇಕು ಅನ್ನೋಷ್ಟರಲ್ಲಿ ಅಲೀನಾಳ ಆತ್ಮ ಸಡನ್ ಆಗಿ ಅವಳ ಮುಂದೆ ಬರುತ್ತೆ. ನಂತರ ಸಿತ್ತಿ ಕಣ್ಮುಚ್ಚಿ ತೆಗಿಯೋಷ್ಟರಲ್ಲಿ ಅವಳ ಮುಂದೆ ರಾನಮ್ ಇರ್ತಾಳೆ. ರಾನಮ್ ಅವಳನ್ನ ಸಮಾಧಾನ ಮಾಡಿ ಡೆಲ್ಲಾ ಇಲ್ಲಿ ಅಂತ ಕೇಳ್ತಾಳೆ. ಆದ್ರೆ ಡೆಲ್ಲಾ ಇಲ್ಲಿ ಹೊರಗಡೆ ಇವ್ರನ್ನ ಹುಡ್ಕೊಂಡು ಒಬ್ಳೇ ಬರ್ತಿರ್ತಾಳೆ. ನಂತರ ಅಲ್ಲಿ ಡೆಲ್ಲಾಳಿಗೆ ಅವಳ ಹಿಂದೆ ಏನೋ ಇರೋ ತರ ಅನ್ಸುತ್ತೆ. ಅವಳು ಒಂದ್ಸತಿ ಹಿಂದೆ ತಿರುಗಿ ನೋಡ್ತಾಳೆ. ಆದ್ರೆ ಅಲ್ಲಿ ಅವಳಿಗೆ ಏನೂ ಕಾಣಿಸಲ್ಲ. ಆದ್ರೆ ಡೆಲ್ಲಾ ಎರಡನೇ ಸತಿ ಹಿಂದೆ ತಿರುಗಿ ನೋಡಿದಾಗ ಆ ಆತ್ಮ ಅವಳ ಹಿಂದೆನೆ ನಿಂತಿರುತ್ತೆ. ಅದನ್ನ ನೋಡಿ ಎದುರ್ಕೊಂಡ ಡೆಲ್ಲಾ ಪ್ರೇಯರ್ ಮಾಡೋ ಜಾಗಕ್ಕೆ ಓಡ್ ಬರ್ತಾಳೆ. ಅಲ್ಲಿಗೆ ಬಂದು ಡೆಲ್ಲಾ ನೋಡಿದಾಗ ತುಂಬಾ ಸ್ಟೂಡೆಂಟ್ಗಳು ನಮಾಜ್ ಮಾಡ್ತಿರ್ತಾರೆ. ಇದರಿಂದ ಡೆಲ್ಲಾಳ ಮನಸ್ಸಿಗೆ ಸಮಾಧಾನವಾಗುತ್ತೆ, ಅವಳಿಗೆ ಧೈರ್ಯ ಬರುತ್ತೆ. ಆದ್ರೆ ಅಲ್ಲಿದ್ದ ಸ್ಟೂಡೆಂಟ್ಗಳು ಯಾರು ಈ ಸ್ಕೂಲ್ನವರಾಗಿರಲ್ಲ. ಓವರ್ ಆಲ್ ಹೇಳ್ಬೇಕಂದ್ರೆ ಅಲ್ಲಿ ಯಾವ ಸ್ಟೂಡೆಂಟ್ಗಳೇ ಇರಲಿಲ್ಲ. ಆ ಜಾಗ ಪೂರ್ತಿಯಾಗಿ ಖಾಲಿ ಇತ್ತು. ಇದೆಲ್ಲ ಡೆಲ್ಲಾಳ ಒಂದು ಭ್ರಮೆಯಾಗಿರುತ್ತೆ. ಇದನ್ನ ಆತ್ಮ ಮಾಡ್ತಿರುತ್ತೆ. ನಂತರ ಅಷ್ಟೊತ್ತಿಗೆ ಅಲ್ಲಿಗೆ ರಾನಮ್ ಬಂದು ಎದುರ್ಕೊಂಡಿದ್ದ ಡೆಲ್ಲಾನ ಸಮಾಧಾನ ಮಾಡ್ತಾಳೆ. ಆದ್ರೆ ಈ ಕಡೆ ಸಿತ್ತಿ ನಡೆದ ಎಲ್ಲಾ ವಿಷಯನ ಹೇಳೋಕೆ ಅಂತ ಉಸ್ತಾದ್ ಗಣಿ ರೂಮ್ ಹತ್ರ ಬರ್ತಾಳೆ. ಒಳಗಡೆ ಬಂದು ಅಲ್ಲಿ ಮಲಗಿದ ಉಸ್ತಾದ್ನ ಕರೆಯೋಕೆ ಅಂತ ಹೋಗ್ತಾಳೆ. ಆಗ ಅಲೀನಾಳ ಆತ್ಮ ಅವಳ ಹಿಂದೆ ನಿಂತಿರುತ್ತೆ. ಆದ್ರೆ ಹಿಂದೆ ತಿರುಗಿ ನೋಡಿದ ಸಿತ್ತಿಗೆ ಅಲ್ಲೇನೂ ಕಾಣಿಸಲ್ಲ. ನಂತರ ಮತ್ತೆ ಮುಂದೆ ತಿರುಗಿ ನೋಡಿದ ಸಿತ್ತಿಗೆ ಅಲ್ಲಿ ಉಸ್ತಾದೇ ಕಾಣಿಸಲ್ಲ. ಅಫ್ಕೋರ್ಸ್ ಇದೆಲ್ಲ ಸಿತ್ತಿಯ ಭ್ರಮೆಯಾಗಿರುತ್ತೆ. ಇದನ್ನ ಅದೇ ಆತ್ಮ ಮಾಡ್ತಿರುತ್ತೆ. ನಂತರ ಅಲ್ಲಿ ಸಡನ್ ಆಗಿ ಲೈಟ್ ಆಫ್ ಆಗಿ ಆ ರೂಮ್ನ ಡೋರ್ ಕ್ಲೋಸ್ ಆಗುತ್ತೆ. ಸಿತ್ತಿ ಭಯದಿಂದ ಕಿರ್ಚ್ಕೊಳ್ತಾಳೆ. ಅಷ್ಟೊತ್ತಿಗೆ ಈಗ ಹೋಗುತ್ತೆ. ಆ ಸೌಂಡ್ನ ಕೇಳಿ ಪ್ರಿನ್ಸಿಪಲ್ ಉಮ್ಮಿ ಏನಾಯ್ತು ಅಂತ ನೋಡೋಕೆ ಬರ್ತಾಳೆ. ಅಲ್ಲಿಗೆ ಬಂದ ಅವರಿಗೆ ಮೊದಲು ರೂಬಿಯಾತುಲ್ ಹೇಗೆ ಸತ್ತಿದ್ಲು ಅದೇ ತರ ಸಿತ್ತಿಯ ಹೆಣ ಕೂಡ ಸಿಗುತ್ತೆ. ಅವಾಗ ಅಲ್ಲಿದ್ದ ಮಿರರ್ ಒಳಗಡೆ ಅಲೀನಾಳ ಆತ್ಮ ನಗಾಡ್ತಿರುತ್ತೆ. ಇದನ್ನ ನೋಡಿದ ಅಲೀನಾಳ ಫ್ರೆಂಡ್ ರಾನುಮ್ಗೆ ಈಗ ಫುಲ್ ಆಗಿ ಕನ್ಫರ್ಮ್ ಆಗುತ್ತೆ ಇವಳು ನನ್ನ ಫ್ರೆಂಡ್ ಅಲೀನಾ ಅಲ್ಲ ಅಂತ. ಇದನ್ನೆಲ್ಲ ಅವರಿಬ್ರು ಓಡಿ ಬಂದು ಉಸ್ತಾದ್ಗಳ ಹತ್ರ ಹೇಳ್ತಾರೆ. ನಂತರ ಪ್ರಿನ್ಸಿಪಲ್ ಉಮ್ಮಿ ಎಲ್ಲಾ ಸ್ಟೂಡೆಂಟ್ಗಳಿಗೆ ನಮಾಜ್ ಹಾಲ್ಗೆ ಬಂದು ಎಲ್ಲರೂ ಜೊತೆಯಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಅವಳು ಅಲೀನಾಳ ಅಮ್ಮನಿಗೆ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳಿ ಒಂದ್ಸತಿ ಸ್ಕೂಲಿಗೆ ಬಂದೋಗಿ ಅಂತ ಹೇಳ್ತಾಳೆ. ಆದ್ರೆ ನಂತರ ಈ ಕಡೆ ಪ್ರೇಯರ್ ಹಾಲಲ್ಲಿ ಭಯದಿಂದ ಮಲ್ಕೊಂಡಿದ್ದ ಅಲೀನಾಳ ಫ್ರೆಂಡ್ ರಾನುಮ್ ಪಕ್ಕದಲ್ಲೇ ಅಲೀನಾ ಮಲ್ಕೊಂಡಿರ್ತಾಳೆ. ಆದ್ರೆ ಅವಳು ಈ ಕಡೆ ತಿರುಗಿ ನೋಡೋ ಅಷ್ಟರಲ್ಲಿ ಅಲ್ಲಿ ಅಲೀನಾಳ ಬದಲಾಗಿ ಡೆಲ್ಲಾ ಇರ್ತಾಳೆ. ಆಮೇಲೆ ಡೆಲ್ಲಾ ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ರಾನುಮ್ನ ಕರ್ಕೊಂಡು ಬರ್ತಾಳೆ. ಆದ್ರೆ ವಾಶ್ರೂಮ್ನ ಒಳಗಡೆ ಹೋದ ಡೆಲ್ಲಾಗೆ ಆ ವಾಶ್ರೂಮ್ನ ಒಳಗಡೆ ಏನೋ ಒಂಥರ ವಿಚಿತ್ರವಾದ ಸೌಂಡ್ ಕೇಳ್ತಿರುತ್ತೆ. ನಂತರ ಅವಳನ್ನ ಕಾಯ್ಕೊಂಡು ಹೊರಗಡೆ ನಿಂತಿದ್ದ ರಾನುಮ್ನ ಹಿಂದೆಯಿಂದ ಡೆಲ್ಲಾ ಎಲ್ಗೋ ಹೋಗ್ತಾ ಇರ್ತಾಳೆ. ಆಮೇಲೆ ಅವಳನ್ನ ತಿರುಗಿ ನೋಡಿದ ರಾನುಮ್ ಡೆಲ್ಲಾ ಎಲ್ಗೋಗ್ತಿದ್ದಾಳಪ್ಪ ಅಂತ ಅವಳ ಹಿಂದೆ ಹೋಗ್ತಾಳೆ. ಆದ್ರೆ ವಿಚಿತ್ರವೇನೆಂದ್ರೆ ಡೆಲ್ಲಾ ಇನ್ನು ವಾಶ್ರೂಮ್ನ ಒಳಗಡೆನೆ ಇರ್ತಾಳೆ. ಹಾಗಾದ್ರೆ ರಾನುಮ್ನ ಹಿಂದೆಯಿಂದ ಪಾಸ್ ಆದವರು ಯಾರು ಅಂತ ಹೋಗಿ ನೋಡಿದ ರಾನುಮ್ಗೆ ಅವಳು ಮುಂದೆ ನಿಂತಿದ್ದ ಹುಡುಗಿ ತಿರುಗಿದಾಗ
ಅವಳು ಡೆಲ್ಲ ಆಗಿರಲ್ಲ, ಬದಲಿಗೆ ಅಲೀನಳ ಭಯಾನಕ ಮುಖ ಅವಳಿಗೆ ಕಾಣುತ್ತೆ. ಅವಳ ಮುಖನ ನೋಡಿ ಎದುರ್ಕೊಂಡ ರಾನು ಡೆಲ್ಲಾನ ಕರ್ಕೊಂಡು ಓಡಿ ಬರ್ತಾಳೆ. ಅಷ್ಟೊತ್ತಿಗಾಗ್ಲೇ ಆ ಆತ್ಮ ಅಲ್ಲಿಗೆ ಬಂದು ಡೆಲ್ಲಾಳ ಕಾಲ್ನ ಹಿಡಿದು ಎಳೆದು ಅವಳನ್ನ ಸಾಯಿಸೋಕೆ ನೋಡುತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ಉಸ್ತಾದ್ಗಳು ಅಲ್ಲಿಗೆ ಬಂದು ಅವಳನ್ನ ಬಿಡಿಸ್ತಾರೆ. ನಂತರ ಉಸ್ತಾದ್ ಮಂತ್ರ ಮಾಡಿ ನೀನ್ ಯಾರು ಅಂತ ಅಲೀನಾನ ಕೇಳಿದಾಗ ಅಲೀನಳ ಒಳಗಡೆ ಇದ್ದ ಆತ್ಮ ನಾನು ಅಲೀನಾ ಅಲ್ಲ, ನಾನೊಂದು ಜಿನ್ ಅಂತ ಹೇಳುತ್ತೆ. ನಂತರ ಇಲ್ಲಿಂದ ಕಥೆಯಲ್ಲಿ ಫೈನಲ್ ಟ್ವಿಸ್ಟ್ ಅಂಡ್ ಸಸ್ಪೆನ್ಸ್ ನಮಗೆ ಗೊತ್ತಾಗುತ್ತೆ. ಆ ಉಸ್ತಾದ್ ಜಿನ್ನ ಎಷ್ಟೇ ಓಡಿಸೋಕೆ ಪ್ರಯತ್ನ ಪಟ್ಟರು ಆ ಜಿನ್ ಹೋಗ್ತಿರಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿರೋ ಜಿನ್ ಆಗಿರುತ್ತೆ. ನಂತರ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಅಲೀನಳ ತಂದೆ ತಾಯಿ ಬರ್ತಾರೆ. ಆಮೇಲೆ ಅಲ್ಲಿ ಅಲೀನಾನ ನೋಡಿದ ಅವಳ ತಾಯಿ ಖುಷಿಯಾಗಿ ಅವಳ ಹತ್ರ ಬರ್ತಾಳೆ. ಆದ್ರೆ ಅಲೀನಾ ಅವಳನ್ನ ಜೋರಾಗಿ ತಳ್ಳಿಬಿಡ್ತಾಳೆ. ಯಾಕೆಂದ್ರೆ ಅವತ್ತು ಅಲೀನಳಿಗೆ ಕಾರ್ ಆಕ್ಸಿಡೆಂಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಅಲೀನಳ ತಾಯಿಯೇ ಆಗಿರ್ತಾಳೆ. ಆದ್ರೆ ಇವಳು ಗೊತ್ತಿಲ್ಲದೆ ಆಕ್ಸಿಡೆಂಟ್ ಮಾಡಿಬಿಟ್ಟಿರ್ತಾಳೆ. ಯಾವುದೋ ಕಲ್ಲಿಗೆ ಗುದ್ಬಿಟ್ಟಿದ್ದೀನಿ ಅನ್ಕೊಂಡ್ಬಿಟ್ಟಿರ್ತಾಳೆ. ಬಟ್ ಆ ರಾತ್ರಿ ಪಕ್ಕದಲ್ಲೇ ಬಿದ್ದಿದ್ದ ಅಲೀನಾ ಅವಳಿಗೆ ಕಾಣಿಸಿರಲ್ಲ. ಇದರಿಂದ ಅಲೀನಳ ಸಾವಿಗೆ ನೀನೇ ಕಾರಣ ಅಂತ ಅವಳ ಅಮ್ಮನ ಆ ಜಿನ್ ಸಾಯಿಸೇ ಬಿಡುತ್ತೆ. ಹಾಗಾದ್ರೆ ಈ ಜಿನ್ ಯಾರು, ಇದು ಅಲೀನಳ ಬಾಡಿ ಒಳಗೆ ಹೇಗೆ ಬಂತು ಅಂತ ನೀವು ಅನ್ಕೊಂಡಿದ್ರೆ ಇದಕ್ಕೆಲ್ಲ ಕಾರಣ ಇವರ ಅಪ್ಪ ಆಗಿರ್ತಾನೆ. ಅವತ್ತು ಹಾಸ್ಪಿಟಲ್ ಅಲ್ಲಿ ಅಲೀನಾ ಸತ್ತೋಗಿದ್ದು ಮೊದಲು ಗೊತ್ತಾಗಿದ್ದೆ ಇವನ್ಗೆ. ಆಮೇಲೆ ಇವನು ಅಲ್ಲಿದ್ದ ಡಾಕ್ಟರ್ಗೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ಅಲ್ಲೇ ಕಾಡಿನಲ್ಲಿದ್ದ ಒಂದು ಮಂತ್ರವಾದಿ ಹತ್ರ ಬರ್ತಾನೆ. ಅಲ್ಲಿಗೆ ಬಂದು ನನ್ನ ಮಗಳನ್ನ ಉಳಿಸ್ಕೊಡಿ ಅಂತ ಕೇಳ್ತಾನೆ. ಆವಾಗ ಮಂತ್ರವಾದಿ ಹೇಳ್ತಾನೆ ನಾನು ಉಳಿಸ್ಕೊಡ್ತೀನಿ, ಆದ್ರೆ ಅಲೀನಾ ಮೊದಲು ಇರೋ ತರ ಇರೋದಿಲ್ಲ ಅಂತ. ಆಮೇಲೆ ಅವಳ ಸಾವಿಗೆ ಕಾರಣರಾದವ್ರ ಮೇಲೆ ಅವಳ ಸೇಡ್ನ ತೀರಿಸ್ಕೊಳ್ತಾಳೆ ಅಂತ. ಇದಕ್ಕೆಲ್ಲ ಸರಿ ಅಂತ ಅವಳ ಅಪ್ಪ ಒಪ್ಕೊಂಡಾಗ ಆ ಮಂತ್ರವಾದಿ ಅವಳ ಮೇಲೆ ಮಂತ್ರ ಮಾಡಿ ಅವಳ ತಲೆಗೆ ಒಂದು ಗೂಟ ಹೊಡೆಯೋಕೆ ಹೇಳ್ತಾನೆ. ಇದರಿಂದ ಅವಳ ಬಾಡಿ ಒಳಗಡೆ ಬೇರೆ ಒಂದು ಜಿನ್ ಆತ್ಮ ಬಂದು ಸೇರ್ಕೊಂಡಿರುತ್ತೆ. ಆಮೇಲೆ ನಂತರ ಇಲ್ಲಿ ಆ ಜಿನ್ ಕೊನೆಯದಾಗಿ ಉಳ್ಕೊಂಡ ಡೆಲ್ಲಾನ ಕೊಲ್ಲೋಕೆ ಮುಂದೆ ಬರುತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ ಆ ಮಸೀದಿಯ ಹಿರಿಯ ಮೌಲ್ವಿ ಅವಳ ಮೇಲೆ ಸ್ಟ್ರಾಂಗ್ ಆಗಿ ಮಂತ್ರ ಮಾಡಿ ಆ ಗೂಟನ ತೆಗೆದು ಆ ಜಿನ್ನ ಓಡಿಸ್ಬಿಡ್ತಾರೆ. ನಂತರ ಕೊನೆಗೆ ಆ ಮುಗ್ಧ ಅಲೀನಳ ಬಾಡಿಗೆ ಬಿಡುಗಡೆ ಸಿಗುತ್ತೆ. ನಂತರ ಅವಳ ಬಾಡಿನ ಶವ ಸಂಸ್ಕಾರ ಮಾಡ್ತಾರೆ. ಕೊನೆಗೆ ಅಲೀನಾ ಇಷ್ಟಪಡುತ್ತಿದ್ದ 2 ಜೀವಗಳು ಕಣ್ಣೀರಿಡುತ್ತಾ ಅವಳ ಗೋರಿಯ ಮುಂದೆ ಬಂದಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಆಮೇಲೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇವತ್ತಿನ ಈ ಮೂವಿಲಿ ನಡೆದ ಎಲ್ಲ ಘಟನೆಗಳಿಗೆ ಯಾರು ಕಾರಣ ಅಂತ ಕಾಮೆಂಟಲ್ಲಿ ಹಾಕಿ. ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಸೈನಿಂಗ್ ಆಫ್ ಫ್ರಮ್ ಮೂರನೇ ಕಣ್ಣು.